ನಿನ್ನೆ ಬೆಳಗಾವಿ ಅಧಿವೇಶನದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆಯಾದಂಥ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬಗ್ಗೆ ವಿಧಾನ ಪರಿಷತ್ ಸದಸ್ಯರಾದಂಥ ಸಿ.ಟಿ. ರವಿ ಅವರು ಮಹಿಳೆಯರಿಗೆ ಉಪಯೋಗಿಸಬಾರದಂಥ ವರ್ಡನ್ನು ಉಪಯೋಗ ಮಾಡಿ ನಾವು ಭಾರತ್ ಮಾತಾ ಕಿ ಜೈ ಅಂತೀವಿ. ಆ ಮಹಿಳೆಯರಿಗೆ ಗೌರವ ಕೊಡೋದನ್ನ ಕಲ್ಕೋಬೇಕಾದದ್ದು ಎಲ್ಲರ ಕರ್ತವ್ಯ. ಅಂಥದ್ದು ಒಬ್ಬ ಜನಪ್ರತಿನಿಧಿಗಳಾಗಿ ವಿಧಾನ ಪರಿಷತ್ನಲ್ಲಿ ಆ ರೀತಿಯಾಗಿ ಅವ್ರು ಹೇಳ್ತಾರೆ ಆಫ್ ದಿ ರೆಕಾರ್ಡ್ ಮಾತಾಡೀವಿ, ಕ್ಯಾಮ್ರಾ ಬಂದ್ ಆದ್ಮೇಲೆ ಮಾತಾಡೀವಿ ಅಂತ ನೂರಾರು ಕಾರಣಗಳನ್ನ ಕೊಡುತ್ತಾರೆ. ನಾ ಹೇಳಿದ ವಿಚಾರ ಬೇರೆ ಅಂತ. ಅದಕ್ಕೆ ಆಜು ಬಾಜು ಇರ್ತಕ್ಕಂಥ ನಮ್ಮ ವಿಧಾನ ಪರಿಷತ್ ಸದಸ್ಯ ಅಂತ ಉಮಾಶ್ರೀ ಅವರು ಇರ್ಬೋದು, ಲಕ್ಷ್ಮೀ ಭಾನು ಅವರು ಇರ್ಬೋದು, ಮತ್ತು ನಮ್ಮ ಡಾಕ್ಟರ್ ಯತೀಂದ್ರ ಅವರು ಇರ್ಬೋದು, ಹರಿಪ್ರಸಾದ್ ಅವರು, ದೊಡ್ಡ ದೊಡ್ಡ ಲೀಡರ್ಗಳು ಎಲ್ಲ ಕೇಳಿದಾಗ ಅದಕ್ಕೆ ಇಲ್ಲ ಅಂತ ಹೇಳೋದು ಭಾಳ ಕಠಿಣ. ಅದಕ್ಕೆ ಸಾಕ್ಷಿಗಳೇ ಹೇಳ್ಬೇಕು, ಹೊರತಾಗಿ ಬೇರೆ ಏನು ಹೇಳೋಕ್ಕಾಗಲ್ಲ. ಆದ್ರೆ ಒಂದು ಇಂಥ ಘಟನೆಗಳು ನಡಿಬಾರ್ದು. ಒಬ್ಬ ವಿಧಾನ ಪರಿಷತ್ ಸದಸ್ಯ, ವಿಧಾನಸಭೆ ಸದಸ್ಯ, ಲೋಕಸಭೆ ಸದಸ್ಯ, ರಾಜ್ಯಸಭೆ ಸದಸ್ಯ ಆಗ್ಬೇಕಾದ್ರೆ ನಾವೆಲ್ಲ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟರು ಅಂತ ಹೇಳಿ ಆ ಸ್ಥಾನದಲ್ಲಿ ಹೋಗ್ಕೊಡ್ತೀವಿ. ಆ ಸ್ಥಾನದ ಘನತೆ ಗೌರವವನ್ನು ಉಳಿಸ್ತಕ್ಕಂಥ ವ್ಯವಸ್ಥೆ ಮಾಡಬೇಕಾಗಿದೆ. ಭಾರತೀಯ ಜನತಾ ಪಾರ್ಟಿಯೊಳಗೆ ಸ್ವಲ್ಪ ಶಿಸ್ತು ಅಂತ ಇತ್ತು, ಆ ಶಿಸ್ತನ್ನು ಕಳ್ಕೊತಾ ಇದ್ದಾರೆ. ಅವರಲ್ಲೇ ಗ್ರೂಪಿಸಮ್ ಆಗಿದೆ. ಆ ಗ್ರೂಪಿಸಮ್ ಸರಿ ಮಾಡ್ಕೊಳ್ಳೋಕೆ ನಾಮೇನು ನೀಮೇನು ಅಂತ ಈಗ ವಿರೋಧ ಪಕ್ಷ ನಾಯಕರಾಗಿ ನಮ್ಮಲ್ಲಿ ಆರ್ ಅಶೋಕ್ ಅವರು ಅದಾರ. ಅದಕ್ಕೆ ಕಾಂಪಿಟಿಷನ್ ಮಾಡಕ್ಕೆ ಮಾಜಿ DCM ಅವರು, ಯತ್ನಾಳ್ ಸಾಹೇಬರು, ಮತ್ತು ಅದೇ ರೀತಿಯಾಗಿ ವಿವಿಧ ಕೆಲವು ಜನ ಮಕ್ಕಳು, ಸುನೀಲ್ ಕುಮಾರ್, ಇವರೆಲ್ಲ ಅವ್ರವ್ರ ಕಾಂಪಿಟೇಷನ್ದಾಗ ಭಾಳ ನಾವು ಲೀಡರ್ಶಿಪ್ ಮಾಡ್ತೀವಿ ಅಂತ ತೋರ್ಸಕ್ಕೆ ಹೋಗಿ ಹಿಂಗಾಕತ್ತೆ ಏನೋ ಗೊತ್ತಿಲ್ಲ. ಆದ್ರೆ ಆ ಶಿಸ್ತನ್ನು ಕಾಪಾಡುವಂತ ಪಾರ್ಟಿ ಐತೆ ಅಂತ ನಾವು ತಿಳ್ಕೊಂಡಿದ್ವಿ. ಬಟ್ ಆ ಎಲ್ಲ ಶಿಸ್ತು ಬಿಡ್ತಾ ಇದ್ದಾರೆ. ಅದಕ್ಕೆ ಯಾರೂ ಮಹಿಳೆಯರ ಬಗ್ಗೆ ಇವತ್ತು ನಾವು ಕೀಳಾಗಿ ಮಾತಾಡ್ತಕ್ಕಂಥದ್ದು, ಅಗೌರವ ತರ್ತಕ್ಕಂಥದ್ದು ಮಾತಾಡಬಾರ್ದಂತ ನನ್ನ ಅಭಿಪ್ರಾಯ. ಅದಕ್ಕೆ ತಕ್ಷಣ ಏನು ಕೆಲಸ ಮಾಡೋದು, ಸಿ.ಟಿ. ರವಿ ಅವರು ನನ್ನಿಂದ ಏನಾದರೂ ಅಚಾಚುರ್ಯ ನಡೆದಿದ್ರೆ, ನನ್ನ ಸಹೋದರಿ ನಮ್ಮ ಅಕ್ಕಿದ್ದಂಗೆ ನಾ ಕ್ಷಮೆ ಕೇಳ್ಬಿಡ್ತೇನೆ ಅಂತ ಹೇಳ್ಬಿಡಿದ್ರೆ ಅಲ್ಲಿಗೆ ಕ್ಲೋಸ್ ಆಗೋದು. ಇವತ್ತು ಅದನ್ನ ಇಲ್ಲ ನಾ ಅಂತಿಲ್ಲ, ಇದು ಇಲ್ಲ ಸಾಚಕ್ಕೆ ಹೋಗಿ ಅಂತ ವ್ಯವಸ್ಥೆ ಆಗಿದೆ. ಅದಕ್ಕೆ ಅವ್ರು ಕೂಡಲೇ ಕ್ಷಮೆಯಾಚನೆ ಮಾಡಿ ಒಂದು ಎಂಡ್ ಮಾಡ್ಬೇಕಂತ ಒತ್ತಾಯ ಮಾಡಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.